ಬಿಡದಿ ಟೌನ್ಶಿಪ್ ವಿಚಾರ ದೊಡ್ಡ ವಿವಾದ ಆಗಿದೆ. ಈ ವಿಷಯ ಈಗ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ನಡುವೆ ತೀವ್ರ ರಾಜಕೀಯ ಜಿದ್ದಾಜಿದ್ದಿ ಕಾರಣ ಆಗಿದೆ. ಬಿಡದಿ ಟೌನ್ಶಿಪ್ ಮಾಡಿನೇ ಸಿದ್ಧ ಅಂತ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಘೋಷಿಸಿದ್ದಾರೆ. ಆದ್ರೆ ಇದು ರೈತ ವಿರೋಧಿ, ಜನ ವಿರೋಧಿ ಯೋಜನೆ ಅಂತ ಕುಮಾರಸ್ವಾಮಿ ಅವರು ಅದನ್ನು ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆ ಸಂಬಂಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಪತ್ರ ಬರೆದಿರುವ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಜೂನ್ 26ರಂದು ಚರ್ಚೆಗೆ ವಿಧಾನಸೌಧಕ್ಕೆ ಆಗಮಿಸುವಂತೆ ಆಹ್ವಾನ ನೀಡಿದ್ದಾರೆ. ತಾವು ಆರಂಭಿಸಿದಂತಹ ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟ ಹಾಗೆ ತಮ್ಮ ಜೊತೆಗೆ ಚರ್ಚೆ ಮಾಡೋದಕ್ಕೆ ನಾನು ಉತ್ಸುಕನಾಗಿದ್ದು, ಜೂನ್ 26ರಂದು ಬೆಳಿಗ್ಗೆ 11 ಗಂಟೆಗೆ ವಿಧಾನಸೌಧಕ್ಕೆ ತಾವು ಮತ್ತೆ ತಮ್ಮ ತಂಡದ 5 ಪ್ರತಿನಿಧಿಗಳೊಂದಿಗೆ ನನ್ನ ಕಚೇರಿಗೆ ಆಗಮಿಸುವಂತೆ ಕೋರ್ತೀನಿ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸೋಮವಾರ ಪತ್ರ ಬರೆದು ಆಹ್ವಾನವನ್ನು ನೀಡಿದ್ದಾರೆ. ಇದಕ್ಕೂ ಮೊದಲು ವಿಧಾನಸೌಧದಲ್ಲಿ ಮಾಧ್ಯಮಗಳ ಪ್ರಶ್ನೆಗಳಿಗೆ ಪ್ರತಿಕ್ರಿಯೆ ನೀಡಿದ್ದ ಸಿಎಂ ಅವರು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಪರವಾಗಿ ಜೆಡಿಎಸ್ನವರು ಅಧಿವೇಶನದಲ್ಲಿ ಚರ್ಚೆ ಮಾಡಲಿ, ಅದಕ್ಕೆ ಉತ್ತರ ಕೊಡೋಣ. ನಾನೀಗ ಏನನ್ನೂ ಮಾತಾಡೋದಿಲ್ಲ. ಹಿಂದೆನೇ ಚರ್ಚೆ ಕರೆದಿದ್ದೆ, ಆದರೆ ಅವ್ರು ಬರಲಿಲ್ಲ. ಮುಂದಿನ ಸಮಾವೇಶದಲ್ಲಿ ಅವ್ರ ಪಕ್ಷದ ಇತರ ಅನುಭವಿ ರಾಜಕಾರಣಿಗಳ ಮೂಲಕ ಚರ್ಚೆ ಮಾಡಿಸ್ಲಿ ಅಂತ ಅವ್ರು ಹೇಳಿದರು. ಆದರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನೀಡಿರುವಂತಹ ಆಹ್ವಾನವನ್ನ ಸ್ವೀಕರಿಸಿರುವಂತಹ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ವಿಧಾನಸೌಧದ ಬದಲಿಗೆ ಬಿಡದಿ ಅಥವಾ ಭೈರಮಂಗಲ ಗ್ರಾಮದಲ್ಲಿ ಜೂನ್ 27ರಂದು ಸಭೆಯನ್ನು ಆಯೋಜಿಸಿದ್ರೆ ಚರ್ಚೆಗೆ ನಾನು ರೆಡಿ ಅಂತ ತಿಳಿಸಿದ್ದಾರೆ. ಸೋಮವಾರ ಈ ಸಂಬಂಧ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಪತ್ರ ಬರೆದಿರುವ ಕುಮಾರಸ್ವಾಮಿ ಅವರು ಬಿಡದಿ ಸಮಗ್ರ ಉಪನಗರ ಯೋಜನೆ ಅನುಷ್ಠಾನದಿಂದ ಬಿಡದಿ ಹೋಬಳಿಯ 8 ಗ್ರಾಮಗಳು ಮತ್ತೆ ಹಾರೋಹಳ್ಳಿ ತಾಲೂಕಿನ 1 ಗ್ರಾಮದ ರೈತರು, ಗ್ರಾಮಸ್ಥರು ಮತ್ತೆ ಪಾಲುದಾರರು ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಅಲ್ಲದೆ ಈ ಭಾಗದಲ್ಲಿರುವಂತಹ ಅಪಾರ ಪರಿಸರ ಸಂಪತ್ತಿಗೆ ಹಾನಿಯಾಗುತ್ತೆ ಅಂತ ಉಲ್ಲೇಖ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಾವು ಪ್ರಸ್ತಾಪ ಮಾಡಿರುವಂತಹ ಸಭೆಯನ್ನ ರಾಮನಗರ ಜಿಲ್ಲೆಯ ಬಿಡದಿ ಅಥವಾ ಯೋಜನೆ ವ್ಯಾಪ್ತಿಯ ಪ್ರದೇಶವಾದಂತಹ ಭೈರಮಂಗಲ ಗ್ರಾಮದ ಸೂಕ್ತ ಸ್ಥಳದಲ್ಲಿ ಸಾರ್ವಜನಿಕ ಸಭೆ ಕರೆಯೋದು ಸಮಂಜಸ ಅಂತ ಅನ್ಸುತ್ತೆ. ಈ ಮೇಲೆ ಸೂಚಿಸಿದಂತಹ ಸ್ಥಳಗಳಲ್ಲಿ ಬಿಡದಿ ಸಮಗ್ರ ಉಪನಗರ ಯೋಜನೆಯಿಂದ ಬಾಧಿತರಾಗಿರುವಂತಹ ರೈತರು, ಗ್ರಾಮಸ್ಥರು, ಕೃಷಿ ಕಾರ್ಮಿಕರು, ಹೈನುಗಾರಿಕೆ ಉದ್ಯಮದಲ್ಲಿರುವಂತಹ ರೈತ ಮಹಿಳೆಯರು, ಸಣ್ಣ ವ್ಯಾಪಾರಸ್ಥರು, ಉದ್ಯಮಿಗಳು ಹಾಗೂ ಬಾಧಿತ ಇತರೆ ಪಾಲುದಾರರನ್ನ ಭಾಗವಹಿಸೋದಕ್ಕೆ ಅವಕಾಶ ನೀಡಿದಲ್ಲಿ ಈ ಸಭೆಯಲ್ಲಿ ಮುಕ್ತ ಮನಸ್ಸಿನ ಚರ್ಚೆಯನ್ನು ನಡೆಸಿ ಬಾಧಿತ ವರ್ಗದ ಜನರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಅನ್ನೋದು ನನ್ನ ಸ್ಪಷ್ಟ ಅಭಿಪ್ರಾಯ ಅಂತ ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ. ಈ ಯೋಜನೆಯ ರಚನೆ ಅನುಷ್ಠಾನದಲ್ಲಿ ನನಗೆ ಯಾವುದೇ ವೈಯಕ್ತಿಕ ಹಿತಾಸಕ್ತಿ ಇಲ್ಲ ಅನ್ನೋದನ್ನ ಈ ಮೂಲಕ ಸ್ಪಷ್ಟಪಡಿಸ್ತಾ ಇದ್ದೀನಿ ಅಂತ ಕೂಡ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಇನ್ನು ವಿಧಾನಸೌಧದಲ್ಲಿ ನಡೆಸೋಕೆ ಉದ್ದೇಶಿಸಿರುವಂತಹ ಈ ಸಭೆಯಲ್ಲಿ ಬಾಧಿತ ರೈತ ವರ್ಗ, ಗ್ರಾಮಸ್ಥರು ಮತ್ತೆ ಪಾಲುದಾರರನ್ನ ಆಹ್ವಾನಿಸದೆ ಅವರನ್ನ ಹೊರಗಿಟ್ಟು ಸಭೆಯನ್ನು ನಡೆಸೋದ್ರಿಂದ ಸಭೆ ಫಲಪ್ರದವಾಗಿರೋದಿಲ್ಲ. ಹಾಗಾಗಿ ತಾವು ನಿಗದಿಪಡಿಸಿರುವಂತಹ ಜೂನ್ 26ರಂದು ನನಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳಿವೆ. ಹೀಗಾಗಿ ಉದ್ದೇಶಿತ ಸಭೆಯನ್ನ ಜೂನ್ 27ರಂದು ಬಿಡದಿ ಅಥವಾ ಭೈರಮಂಗಲದ ಸೂಕ್ತ ಸ್ಥಳದಲ್ಲಿ ಯೋಜಿಸಿದ್ರೆ ಚರ್ಚೆಗೆ ನಾನು ಸಿದ್ಧ ಅಂತ ಕುಮಾರಸ್ವಾಮಿ ಅವರ ಒಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಇಲ್ಲಿ ಡಿ.ಕೆ. ಶಿವಕುಮಾರ್ ಹಾಗೂ ಎಚ್.ಡಿ. ಕುಮಾರಸ್ವಾಮಿ ಅವರ ನಡುವಿನ ರಾಜಕೀಯ ಜಿದ್ದಾಜಿದ್ದಿ ದೊಡ್ಡ ಸುದ್ದಿ ಆಗ್ತಾ ಇದೆ, ಚರ್ಚೆ ವಿಷಯ ಆಗ್ತಾ ಇದೆ. ಹಾಗಾಗಿ ನಿಜವಾದ ಚರ್ಚೆ ವಿಷಯ ಬದಿಗೆ ಸರಿತಾ ಇದೆ. ಬಿಡದಿಯ ರೈತರ, ಅಲ್ಲಿನ ಮಣ್ಣಿನ ಮಕ್ಕಳ ಧ್ವನಿ ಇಲ್ಲಿ ಚರ್ಚೆಗೆ ಬರ್ತಾ ಇಲ್ಲ. ಇದ್ರ ಜೊತೆಗೆ ಇಲ್ಲಿ ಇನ್ನೂ ಒಂದು ಪ್ರಮುಖ ವಿಷಯ ಈ ಚರ್ಚೆಯಿಂದ ಬದಿಗೆ ಸರಿದಿದೆ. ಅದು ಬಿಡದಿ ಮತ್ತೆ ಇಂಥ ಇನ್ನೂ ಹಲವಾರು ವಿಷಯಗಳಲ್ಲಿ ನಮ್ಮ ರಾಜಕಾರಣಿಗಳ ಈ ಇಬ್ಬಂದಿತನ. ಅಧಿಕಾರದಲ್ಲಿ ಇದ್ದಾಗ ಒಂದು ಮಾತು, ವಿರೋಧ ಪಕ್ಷದಲ್ಲಿದ್ದಾಗ ಮತ್ತೊಂದು ಮಾತು. ಇದು ನಮ್ಮ ರಾಜಕಾರಣಿಗಳ ಬಂಡವಾಳ ಆಗಿದೆ. ಅವರಿಗೆ ಈ ವಿಷಯದಲ್ಲಿ ಒಂದಿಷ್ಟು ನಾಚಿಕೆ, ಮುಜುಗರ, ಹಿಂಜರಿಕೆ ಅನ್ನೋದು ಯಾವುದೂ ಇಲ್ಲ. ಬೆಂಗಳೂರು ಸುತ್ತಮುತ್ತಲಿನ ಜಮೀನು ರಿಯಲ್ ಎಸ್ಟೇಟ್ಗಲ್ಲ ಅಂತ ಬಿಡದಿ ಟೌನ್ಶಿಪ್ ವಿರುದ್ಧ ಹಾಗೂ ರೈತರ ಪರವಾಗಿ 2007ರಲ್ಲಿ ಸದನದಲ್ಲಿ ಹಾಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಗುಡುಗಿದ್ರು. ಆವಾಗ ಅವರು ಉದುರಿಸಿದಂತಹ ಅಣಿಮುತ್ತುಗಳು ಏನ್ ಗೊತ್ತಾ? ಮನುಷ್ಯನಿಗೂ ಭೂಮಿಗೂ ಅಪಾರವಾದ ಸಂಬಂಧ ಇದೆ. ಅವನು ಬದುಕಿದ ಮೇಲೆ, ಅವನು ಬದುಕಿರುವಂಥದ್ದಕ್ಕೆ ನಾವು ಬೇಡ ಅಂತ ಅಂದ್ರೂ ಭೂಮಿ ನಮ್ಮನ್ನ ಬಿಡೋದಿಲ್ಲ. ಕೊನೆಗೆ ನಾವು ಸತ್ತ ಮೇಲೆ ಆ ಭೂಮಿಗೆ ನಾವು ಹೋಗಬೇಕು ಅಂತ ಒಂದು ಅಪಾರವಾದ ಸಂಬಂಧ ಮನುಷ್ಯನಿಗೆ ಹುಟ್ಟಿನಿಂದಾನು ಬಂದಿದೆ. ಯಾಕಂದ್ರೆ ಭೂಮಿಯನ್ನ ಕರೆಯುವಾಗ ನಾವು ಭೂಮಿ ತಾಯಿ ಅಂತ ಹೇಳ್ತೀವಿ ಅಂತೆಲ್ಲ ಭಾವನಾತ್ಮಕವಾಗಿ ಮಾತನಾಡಿದಂಥ ಡಿ.ಕೆ. ಶಿವಕುಮಾರ್ ಅವರು, ಈಗ ಅದೇ ಶಿವಕುಮಾರ್ ಅವರು ಇವತ್ತು ಸಿಎಂ ಆಗಿದ್ದಾರೆ. ಬಿಡದಿ ಟೌನ್ಶಿಪ್ ಮಾಡಿನೇ ಸಿದ್ಧ ಅಂತ ಅವ್ರು ಹೇಳ್ತಾ ಇದ್ದಾರೆ.
ಅವತ್ತು ಮುಖ್ಯಮಂತ್ರಿ ಆಗಿದ್ದಾಗ ಟೌನ್ಶಿಪ್ ಪರವಾಗಿದ್ದಂತ HD ಕುಮಾರಸ್ವಾಮಿ ಅವರು ಇದೀಗ ಅದೇ ಯೋಜನೆಗೆ ವಿರೋಧ ಮಾಡ್ತಾ ಇದ್ದಾರೆ. ಈಗ ಇದ್ದಕ್ಕಿದ್ದ ಹಾಗೆ ಇವರಿಗೆ ರೈತರ ಪರವಾದ ಕಾಳಜಿ ಬಂದ್ಬಿಡ್ತು. ಮೊನ್ನೆ ಕಾಂಗ್ರೆಸ್ ಶಾಸಕ HC ಬಾಲಕೃಷ್ಣ ಅವರು ಬಿಡದಿ ಟೌನ್ಶಿಪ್ ಪರವಾಗಿ ಕುಮಾರಸ್ವಾಮಿ ಅವರು ಮಾತಾಡಿದಂತ ವಿಡಿಯೋ ಒಂದನ್ನ ಬಿಡುಗಡೆ ಮಾಡ್ತಾ ಅವತ್ತು ಬೆಂಬಲಿಸಿದವರು ಇವತ್ತು ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡಿದ್ರು. ಆದ್ರೆ ಇದೇ ಮಾಗಡಿ ಬಾಲಕೃಷ್ಣ ಅವರು ಸದನದಲ್ಲಿ ಮಾತಾಡ್ತಾ ಅವತ್ತು ಕಾಂಗ್ರೆಸ್ ರಚನೆ ಮಾಡಿದಂತಹ ಸತ್ಯಶೋಧನಾ ವರದಿಯ ಬಗ್ಗೆ ಲೇವಡಿಯನ್ನ ಮಾಡಿದ್ರು. ಇವರು ಎಲ್ಲಾ ಕಡೆ ಸತ್ಯಶೋಧನಾ ಸಮಿತಿ ಅಂತ ಮಾಡ್ಕೊಂಡು ಹೋಗಿದ್ರು. ಅಲ್ಲಿ ಎಷ್ಟು ಜನ ಕುಳಿತಿದ್ರು ಅಂತ ಟಿವಿಯಲ್ಲಿ ತೋರಿಸಿದ್ರು. ಅಲ್ಲೆಲ್ಲ ಕೇವಲ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕೂರಿಸ್ಕೊಂಡು ಒಂದು ಸಭೆಯನ್ನ ಮಾಡ್ಕೊಂಡಿದ್ದಾರೆ ಅಂತ ಹುಡುಕಿದ್ರು. ಅಂದ್ರೆ ಜನರು ಅವ್ರ ಸಮಸ್ಯೆಗಳು, ಅವ್ರ ಜೀವನ, ಅವ್ರ ಅಭಿಪ್ರಾಯ ಇವೆಲ್ಲವುಗಳಿಗೆ ಇಲ್ಲಿನ ರಾಜಕೀಯದಲ್ಲಿ ಒಂದು ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ರಾಜಕಾರಣಿಗಳ ರಾಜಕೀಯಕ್ಕೆ ಜನರು ದಾಳಗಳಷ್ಟೇ. ಮುಖ್ಯಮಂತ್ರಿ ಆಗಿರುವಾಗ ಕುಮಾರಸ್ವಾಮಿ ಅವರು ಅದೇ ಯೋಜನೆಯನ್ನ ಬೆಂಬಲಿಸ್ತಾರೆ, ವಿಪಕ್ಷದಲ್ಲಿರುವಾಗ ಅದೇ ಯೋಜನೆಯನ್ನು ವಿರೋಧ ಮಾಡ್ತಾರೆ. ವಿಪಕ್ಷದಲ್ಲಿರುವಾಗ DK ಶಿವಕುಮಾರ್ ಅವರು ಅದೇ ಯೋಜನೆಯನ್ನ ವಿರೋಧ ಮಾಡ್ತಾರೆ. ಈಗ ಮುಖ್ಯಮಂತ್ರಿಯಾಗಿ ನಾನು ಆ ಯೋಜನೆಯನ್ನ ಮಾಡಿಯೇ ಮಾಡ್ತೀನಿ ಅಂತ ಸವಾಲ್ ಹಾಕ್ತಾರೆ. ಅಂದ್ರೆ ಈ ರಾಜಕಾರಣಿಗಳ ನಿಲುವುಗಳಿಗೆ ಯಾವುದೇ ಬದ್ಧತೆ ಅನ್ನೋದೇ ಇಲ್ಲ. ಆಯಾ ಕಾಲಕ್ಕೆ ಆಯಾ ಸಂದರ್ಭಕ್ಕೆ ರಾಜಕಾರಣಿಗಳ ಅಗತ್ಯಗಳಿಗೆ ತಕ್ಕ ಹಾಗೆ ಅವು ಬದಲಾಗ್ತಾ ಹೋಗ್ತವೆ. ಮತ್ತೆ ಆ ನಿಲುವುಗಳನ್ನ ತೆಗೆದುಕೊಳ್ಳುವಾಗ ಜನರ ಜೀವನಕ್ಕೆ ಅಲ್ಲಿ ಯಾವುದೇ ಪಾತ್ರ ಇರೋದಿಲ್ಲ. ಜನರು ಎದುರಿಸುವಂತ ಸಮಸ್ಯೆಗಳ ಬಗ್ಗೆ ಅವರಿಗೆ ಕಿಂಚಿತ್ ಕಾಳಜಿ ಅನ್ನೋದು ಇಲ್ಲವೇ ಇಲ್ಲ. DK ಶಿವಕುಮಾರ್ ಅವರೇ ಆಗಲಿ ಅಥವಾ HD ಕುಮಾರಸ್ವಾಮಿ ಅವರೇ ಆಗಲಿ, ಇಬ್ಬರ ವಿಷಯದಲ್ಲೂ ಈ ರಾಜ್ಯದ ಜನರೆದುರು, ಬಿಡದಿಯ ಜನರೆದುರು ಸಂಪೂರ್ಣವಾಗಿ ಬಯಲಾಗಿದ್ದಾರೆ. ಅವರ ದ್ವಂದ್ವ ಎಷ್ಟು ನಿರ್ಲಜ್ಜವಾಗಿದೆ ಅನ್ನೋದನ್ನ ಜನ ನೋಡ್ತಾ ಇದ್ದಾರೆ. ವೀಕ್ಷಕರೇ, ಈ ಕುರಿತು ನಿಮ್ಗೇನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.